Hey everyone, welcome back to my YouTube channel ESF Engineering with YT. ಇವತ್ತು ನೋಡೋಣ ಬಂದ್ಬಿಟ್ಟು ಫಿಕ್ಸ್ಡ್ ಕ್ವಶನ್ಸ್ ಫಾರ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ವಿತ್ ಜಾವಾ. ಸೊ ಸಬ್ಜೆಕ್ಟ್ ಕೋಡ್ ನೋಡಿದ್ರೆ BCS 306A ಆಯಿತಾ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡೋಕ್ಕೆ ಟ್ರೈ ಮಾಡಿ ಲಾಸ್ಟ್ವರೆಗೂ, ಎಂತಕ್ಕಂದ್ರೆ ನಾನು ಹೇಳ್ತೀನಿ ಆ ಕ್ವಶನ್ಸ್ ಮಾಡಿಫೈ ಮಾಡ್ತೀನಿ, ಮೀನ್ಸ್ ರಿಮೂವ್ ಮಾಡ್ತೀನಿ ಅಂತ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಈ ಕ್ವಶನ್ನ ರೆಫರ್ ಮಾಡಿದ್ರೆ ನೀವು 80 ಮಾರ್ಕ್ಸ್ ಅಂತೂ ಪಕ್ಕ, ಮೀನ್ಸ್ ಪ್ರೋಗ್ರಾಮ್ ಎಲ್ಲ ಓದ್ಬಿಟ್ಟು ನೀವು 80 ಮಾರ್ಕ್ಸ್ ತೊಗೊಳ್ಳೋ ಈಸಿ ತೊಗೊಳ್ಬೋದು. ಇಫ್ ಇನ್ ಕೇಸ್ ಆಗಿಲ್ಲ ಅಂದರೆ ನಾನು ಏನು ಕ್ವಶನ್ಸ್ ಕೊಟ್ಟಿದ್ದೀನಿ ಇದು ಮಾತ್ರ ಓದಿದ್ರೆ 70 ಮಾರ್ಕ್ಸ್ ಅಂತೂ ಪಕ್ಕ ಗ್ಯಾರಂಟಿ ತೊಗೊಳಕ್ಕೆ ನಿಮಗೆ ಅಬಿಲಿಟಿ ಜಾಸ್ತಿ ಇರುತ್ತೆ. ಈ ಕ್ವಶನ್ಸೇ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಇವಾಗ ವೀಡಿಯೋಗೆ ಹೋಗಿನ ಮುಂಚೆ ನಾನು ನಿಮಗೆ ಹೇಳ್ತೀನಿ ಟೈಮ್ ಮ್ಯಾನೇಜ್ ಹೆಂಗೆ ಮಾಡಬೇಕು ಅಂತ. ಸೊ ಇವಾಗ ಪ್ರತಿಯೊಬ್ಬರು ಸ್ವಲ್ಪನೇ ಟೈಮ್ ಇದೆ, ಟೈಮ್ ಯುಟಿಲೈಸ್ ಮಾಡ್ಕೊಂಡಿರಲ್ಲ. ಸೊ ನಾನು ಹೇಳ್ತೀನಿ ಹೆಂಗೆ ಮಾಡಬೇಕು ಅಂತ. ಇಷ್ಟೇ, ಏನೋ ಸಬ್ಜೆಕ್ಟ್ ಏನು ಕಷ್ಟ ಇಲ್ಲ. ನಾನು ಪ್ರತಿಯೊಂದು ಆನ್ಸರ್ಸ್ ಕೂಡ ನಿಮ್ಗೆ ಅಪ್ಲೋಡ್ ಮಾಡಿದ್ದೀನಿ ಇದೇ PDF ಅಲ್ಲೇ. ಮೀನ್ಸ್ ಈ PDF ಅಲ್ಲಿ ನಿಮಗೆ ಸ್ಕ್ರೋಲ್ ಡೌನ್ ಮಾಡಿಕೊಂಡ್ರೆ ನಾನು ಆನ್ಸರ್ಸು ಮೀನ್ಸ್ ಸ್ವಲ್ಪ ಕ್ವಶನ್ ಮಾತ್ರ ಪ್ರೊವೈಡ್ ಮಾಡಿದ್ದೀನಿ. ಮಿಕ್ಕಿದೆಲ್ಲ ChatGPT ಅಲ್ಲಿ ತೊಗೋಬೋದು. ಇದರಲ್ಲಿ ಏನು ಅಷ್ಟೊಂದು ಡಿಫ್ರೆನ್ಸ್ ಏನು ಅನಿಸಲ್ಲ. ನಮ್ಮ ಆನ್ಸರ್ಸ್ಗೂ ChatGPT ಆನ್ಸರ್ಸ್ ಎಲ್ಲ ಸಿಮಿಲರ್ ಇರುತ್ತೆ. ಸೊ ಪ್ರೋಗ್ರಾಮ್ ನೀವು ಶಾರ್ಟ್ ಪ್ರೋಗ್ರಾಮ್ನ ಓದ್ಕೊಳಕ್ಕೆ ಟ್ರೈ ಮಾಡಿ ಆಯಿತಾ, ಓದೋಕ್ಕೆ. ಮತ್ತು ಇವತ್ತು ಡೇಟ್ 16 ಅಲ್ವಾ. ಸೊ ಏನಿಲ್ಲ, ಜಸ್ಟ್ ನೀವು ಪ್ರೆಷರೈಸ್ ಆಗ್ತೀರ, ಆರಾಮಾಗಿ ಓದಬೇಕಷ್ಟೇ. ಏನು ಇಂಪಾರ್ಟೆಂಟ್ ಏನು ಅಷ್ಟೊಂದು ಕಷ್ಟ ಏನಲ್ಲ ಈ ಸಬ್ಜೆಕ್ಟು. ಸೊ 2 o'clock, ಇವಾಗ 1 o'clock ಆಗಿದೆ ಅಂದ್ಕೊಳ್ಳಿ, 2 o'clock ವೀಡಿಯೋ ಅಪ್ಲೋಡ್ ಆಗುತ್ತೆ. 2 to 4:30 ಆಗಲ್ವಾ. Model 5 ಏನು 4 ಕ್ವಶನ್ಸ್ ಕೊಟ್ಟಿದ್ದೀನಿ. ಆ 4 ಕ್ವಶನ್ಸಲ್ಲಿ ಒಂದು 2 ಕ್ವಶನ್ ಬಂದೇ ಬರುತ್ತೆ. ಸೊ 20 ಮಾರ್ಕ್ಸ್ ಅಲ್ಲೇ ಆಯ್ತಲ್ಲ ಸೀರೀಸಲ್ಲಿ. ಸೊ 20 ಮಾರ್ಕ್ಸ್ ಬಂದುಬಿಟ್ಟು ಅದರಲ್ಲೇ Model 5 ಇಷ್ಟು 2 to 4:30 ಅಂದರೆ ಜಾಸ್ತಿ ಆಯ್ತು. ನೀವು ಬೇಗ ಮುಗಿಸಿಕ್ಕಿರ್ತೀರ, ಬಿಕಾಸ್ ಇಂಟರ್ನಲ್ಸ್ಗೆ ಓದಿರ್ತೀರ ನೀವೆಲ್ಲ. ಸೊ ಅದಾದಮೇಲೆ 5 to 8:30 Model 5 ಈಸಿಯಾಗಿ ಸ್ಕೋರ್ 4 ಕ್ವಶನ್ ಇದೆ ಅದರಲ್ಲಿ ಅಷ್ಟೇ, ಈಸಿಯಾಗಿ ಓದ್ಕೊಬಿಡಿ. ನೆಕ್ಸ್ಟ್ 9:30 to 11:30 Model 3 ಓದೋಕ್ಕೆ ಟ್ರೈ ಮಾಡಿದೆ. ಇಷ್ಟೇ ಸಾಕು, ಇಷ್ಟು ಓದಿದ್ರು ಕೂಡ ಸಾಕು, ಆರಾಮಾಗಿ ಎಕ್ಸಾಮ್ಗೆ ನೀವು ಪಾಸ್ ಆಗ್ಬೋದು, ಖಂಡಿತ ಹಾಗೆ ಆಗ್ತೀರ. ವೈ, ಬಿಕಾಸ್ ಇದರಲ್ಲಿ ನಿಮ್ಗೆ ಏನು ಇಂಪ್ಲಿಮೆಂಟೇಷನ್ ಆ ಥರ ಏನು ಕೇಳೋಕ್ಕಾಗಲ್ಲ. ಅದರಿಂದ ಈ Model 1 to ಇದೆ ನೋಡಿ, ಇದರಲ್ಲಿ ಇಂಪ್ಲಿಮೆಂಟೇಷನ್ ಅಂತೆ, ಪ್ರೋಗ್ರಾಮ್ಸ್ ಬೇರೆ ಬೇರೆ ಹಾಕೋದು, ಪ್ರತಿಯೊಂದು ಈ ಕಿರಿಕಿರೆಲ್ಲ ಇದರಲ್ಲೇ ಈ 2 ಮಾಡಲಲ್ಲೇ ಮಾಡ್ತಾ ಇರ್ತಾರೆ. ಸೊ ಈ 2 ಮಾಡಲಲ್ಲಿ ಕನ್ಸ್ಟ್ರಕ್ಟರ್ಸ್ ಅಂದರೆ ಏನು, ಮತ್ತು ಇನ್ಹೆರಿಟನ್ಸ್, ಇವೆಲ್ಲ ಸ್ವಲ್ಪ ಕ್ವಶನ್ಸ್ ಇದೆಯಲ್ಲ, ಆ ಕ್ವಶನ್ಸ್ ನಾನು ಕೊಟ್ಬಿಡ್ತೀನಿ, ಅವು ಓದಿ. ಅದು ಬಿಟ್ಟರೆ ನೀನು ಓದೋಕ್ಕೆ ಹೋಗ್ಬೇಡಿ Model 2. ಬಟ್ ಈ ವಿಡಿಯೋ ಏನಿದೆ ಅದ್ರಲ್ಲಿ ಕೊಟ್ಟಿರೋದನ್ನ ಅದನ್ನ ಓದೋಕ್ಕೆ ಟ್ರೈ ಮಾಡಿ. ಮತ್ತು ನಿಮ್ಗೆ ಔಟ್ ಆಫ್ ಯಾರು ಸ್ಕೋರ್ ಮಾಡಬೇಕು ಅಂದ್ಕೊಂಡಿದ್ದಾರಲ್ಲ, ಇವ್ರು ಬಂದುಬಿಟ್ಟು ಜಸ್ಟ್ ನನ್ನ ರೆಗ್ಯುಲರ್ ವೀಡಿಯೋ ಇದೆ ಅದನ್ನ ವಾಚ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ಸ್ವಲ್ಪ ಜಾಸ್ತಿ ಕ್ವಶನ್ಸ್ ಕೊಟ್ಟಿದ್ದೀನಿ. ಸೊ ಅದನ್ನ ವಾಚ್ ಮಾಡೋಕ್ಕೆ ಟ್ರೈ ಮಾಡಿ ಆಯಿತಾ. ಸೊ ಇಫ್ ಯು ರೆಫರ್ ದಿಸ್ ವಿಡಿಯೋ ಯು ಗೆಟ್ ಈಸಿಲಿ 70+ ಮಾರ್ಕ್ಸ್ ಆಯಿತಾ. ಪ್ರೋಗ್ರಾಮ್ಸ್ ಓದ್ಬಿಟ್ರೆ 80 ಮಾರ್ಕ್ಸ್ ಈಜಿಯಾಗಿ ಸ್ಕೋರ್ ಮಾಡೋದು. ಮತ್ತು ಇನ್ನೊಂದು, ಯಾರು ಭಯಪಡೋದು ಏನು ಬೇಕಾಗಿಲ್ಲ, ಇದೆಲ್ಲರಿಗೂ ಆಗ್ತಿದ್ದಾರೆ, ನಿಮ್ಗೊಬ್ಬರಿಗೆ ಅಲ್ಲ ಪ್ರತಿಯೊಬ್ಬರಿಗೂ ಆಗುತ್ತೆ. ಇದು ಲಾಸ್ಟ್ ಸೆಕೆಂಡ್, ಫಸ್ಟ್ ಆಫ್ ಆಲ್ ಇದು ಲಾಸ್ಟ್ ಎಕ್ಸಾಮ್ ಆಗಿರೋದ್ರಿಂದ ಯಾರೂ ಇಂಟ್ರೆಸ್ಟೇ ಬರೋಲ್ಲ. ಸೊ ಆದರೂ ಪರವಾಗಿಲ್ಲ, ನಿಮ್ಮ ಮಿಷನ್ನ ಪುಷ್ ಮಾಡ್ಕೊಳ್ಳಿ, ಆಗುತ್ತೆ, ಎಕ್ಸಾಮ್ ಪಾಸ್ ಆಗಬೇಕು ಅಷ್ಟೇ ನಾಳೆ. ಓಕೆ, ಮೆಂಬರ್ಶಿಪ್ ಯಾರು ತೊಗೊಂಡಿರಲ್ಲ ಪ್ಲೀಸ್ ನಾಳೆ ಎಕ್ಸಾಮ್ ಆದಮೇಲೆ ಮೆಂಬರ್ಶಿಪ್ನ ಕ್ಯಾನ್ಸಲ್ ಮಾಡ್ಕೊಬೇಡಿ. ವೈ, ಬಿಕಾಸ್ ಯೂಟ್ಯೂಬ್ ಅಲ್ಗೋರಿದಮ್ ಏನಾಗಿರೋ ಅಂದರೆ ಅದು ಆಟೋಪೇ ಆಗಿರುತ್ತೆ. ಫೋನ್ಪೇ ಓಪನ್ ಮಾಡಿಬಿಟ್ಟು ಮ್ಯಾನೇಜ್ ಅಕೌಂಟ್ಸಲ್ಲಿ ಹೋಗ್ಬಿಟ್ರೆ ಅಲ್ಲಿ ಫೋನ್ಪೇ ಇರುತ್ತೆ, ಅಲ್ಲಿ ಆಟೋಪೇ ಇರುತ್ತೆ. ಆಟೋಪೇನ ಆಫ್ ಮಾಡ್ಕೊಳ್ಳಿ, ಯೂಟ್ಯೂಬ್ಗೆ ಕನೆಕ್ಟ್ ಆಗಿರುತ್ತೆ. ಸೊ 1 ತಿಂಗಳಾದ್ಮೇಲೆ 1 ತಿಂಗಳು ಕಟ್ ಆಗ್ತಾ ಇರುತ್ತೆ ಅಮೌಂಟು. ಸೊ ಅದರಿಂದ ಈ ಆಟೋಪೇ ಏನಾಗಿದೆ ಅದನ್ನ ಆಫ್ ಮಾಡ್ಕೊಬಿಡಿ. ಬಟ್ ಒಂದೊಂದು ಫೋನಲ್ಲಿ ಆಗಿರುತ್ತೆ, ಇನ್ನೊಂದು ಫೋನ್ ಆಗಿರಲ್ಲ, ನಿಮ್ಗೆ ಚೆಕ್ ಮಾಡ್ಕೊಳ್ಳಿ ಆಯಿತಾ. ಆಟೋಪೇನ ಆಫ್ ಮಾಡ್ಕೊಬಿಡಿ. ಓಕೆ, ನೆಕ್ಸ್ಟು ನಿಮ್ಗೇನು ಗೈಡೆನ್ಸ್ ಈ ಎಕ್ಸಾಮ್ಸ್ ಆದಮೇಲೆ ಏನೋ ಗೈಡೆನ್ಸ್ ಬೇಕು ಅಂದರೆ ಏನಿಲ್ಲ, ಜಸ್ಟ್ ನಂಗೆ ವಾಟ್ಸಪ್ಪಲ್ಲಿ ಇಲ್ಲ ಇನ್ಸ್ಟಾದಲ್ಲಿ ಟೆಕ್ಸ್ಟ್ ಮಾಡಿ, ಇನ್ಸ್ಟಾದಲ್ಲಿ ಟೆಕ್ಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಅಲ್ಲೇ ನಾನು ನೋಡ್ತಾ ಇರ್ತೀನಿ. ಸೊ ಅದಾಗಿತ್ತು. ಮತ್ತು ಇದು ಫಸ್ಟ್ ಅಟೆಂಪ್ಟಲ್ಲಿ ಟ್ರೈ ಮಾಡೋಕ್ಕೆ ಯಾಕಂದರೆ ಬ್ಯಾಕ್ ಪೇಪರಲ್ಲಿ ಸ್ವಲ್ಪ ಕಷ್ಟ ಬರುತ್ತೆ. ಸೊ ಇದೆಲ್ಲ ಟ್ರೈ ಮಾಡೋಕ್ಕೆ ಮಾಡಿ ಆಯಿತಾ. ಮತ್ತು ಇನ್ನೊಂದು, ಪ್ರತಿಯೊಂದು ಕ್ವಶನ್ ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಬೇಕು ಈ ಸಬ್ಜೆಕ್ಟಲ್ಲಿ. ಎಂದಕ್ಕಂದರೆ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಕೊಟ್ಟರು ಕೂಡ ಆನ್ಸರ್ಸ್ ಮಾತ್ರ ಅದೇ ಇರುತ್ತೆ, ಅದು ಬಿಟ್ಟು ಇನ್ನೇನು ಇಲ್ಲ, ಟಾಪಿಕ್ಸೇ ಇಲ್ಲ ಇದರಲ್ಲಿ ಜಾಸ್ತಿ. ಅದರಿಂದ ಪ್ರತಿಯೊಂದು ಕ್ವಶನ್ಗೂ ಅದೇ ಆನ್ಸರೇ, ಅದನ್ನು ನೀವು ಮೈನಾಗಿ ಅರ್ಥ ಮಾಡ್ಕೋಬೇಕು, ಬರೆದು ಬನ್ನಿ ಅದೇ ಆನ್ಸರ್ ಆಯಿತಾ. ಸೊ ಅದಾಗಿತ್ತು. ಇವೆಲ್ಲ ವೀಡಿಯೋ ಹೋಗೋಣ. ವೀಡಿಯೋ ಸ್ಟಾರ್ಟ್ ಮಾಡೋಣ ಮುಂಚೆ ಯಾರನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಇದು ಲಾಸ್ಟ್ ವೀಡಿಯೋ ನಮ್ಮೆಲ್ಲರಿಗೂ. ಸೊ ಇನ್ನೊಂದು ಏನು ಹೇಳ್ತೀನಿ ಅಂದರೆ 90% ಆಫ್ ಪೀಪಲ್ ಸಬ್ಸ್ಕ್ರೈಬೇ ಮಾಡ್ತೀರಾ ನಮ್ಮ ಚಾನಲ್ನ. ಸೊ ಇದು ಲಾಸ್ಟ್ ವೀಡಿಯೋ. ನಿಮ್ಗೆ ನೆಕ್ಸ್ಟ್ ಟೈಮ್ಗೂ ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನೋಟಿಫಿಕೇಶನ್ ಆನಲ್ಲಿ ಇಟ್ಕೊಳ್ಳಿ. ಯಾಕಂದರೆ ನಾನು ಏನೇ ಅಪ್ಲೋಡ್ ಮಾಡೋದು ನಿಮ್ಗೆ ಬರ್ತಾ ಇರುತ್ತೋ. ಸೊ ರಿಸಲ್ಟ್ಸ್ ಎಲ್ಲ ನಿಮಗೆ ಚೆನ್ನಾಗಿ ಬರುತ್ತೆ, ನನಗೆ ಕಾನ್ಫಿಡೆನ್ಸ್ ಇದೆ, ನಾನು ವೀಡಿಯೋ ಫಾಲೋ ಮಾಡೋರಿಗೆ ಎಲ್ಲರಿಗೂ. ಸೊ ಈ Model 4 2020 ತೊಗೋಬೋದು ಆಯಿತಾ. ನೆಕ್ಸ್ಟು Model 4 ಕ್ವಶನ್ಸ್ ಹೋಗ್ಬಿಡೋಣ. Define the package, explain how create a user defined package with the example. Easy question. But explain the 4 categories usability of call members of based on packages. So similar, more important ಆಗಿರುತ್ತೆ. In this 2 question, 1 question ಮಾತ್ರ ಎಕ್ಸಾಮ್ಗೆ ಹ್ಯಾಪಿಯರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಫಾರ್ 10 ಮಾರ್ಕ್ಸ್
ನಾನು 7 ಮಾರ್ಕ್ಸ್ ಸೀರೀಸ್ ಅಂತ ಕೊಟ್ಟಿದ್ದೀನಿ, ಬಟ್ 10 ಮಾರ್ಕ್ಸ್ ಸೀರೀಸ್ ಜಾಸ್ತಿ ಸರಿ ಕೇಳಿದ್ದಾರೆ, ಸೊ ಅದರಿಂದ ಕೊಟ್ಟಿದ್ದೀನಿ. ಬಟ್ ಈ ಸರಿನೂ 7 ಸೀರೀಸೇ ಕೇಳ್ಬೋದು, ಆದರೂ 10 ಸೀರೀಸು ಕೇಳೋದು ಅನ್ನಿಸ್ತಿದೆ ನನಗೆ, ಸೊ ಅದರಿಂದ ಕೊಟ್ಟಿದ್ದೀನಿ. ಸೊ ಇವು 2 ಕ್ವಶನ್ಸ್ ಹೋದರೆ ನಿಮ್ಗೆ ಆರಾಮಾಗಿ 7 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ನೆಕ್ಸ್ಟು ಡಿಸ್ಕಸ್ ಅಬೌಟ್ ದ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಗಿವ್ ದ ಫ್ರೇಮ್ವರ್ಕ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಬ್ಲಾಕ್ ಇಸ್ ಲಿಸ್ಟ್. ಇದು ಮೈನ್ ಕ್ವಶನ್, ವೆರಿ ಇಂಪಾರ್ಟೆಂಟ್. ಮತ್ತು ಸೇಮ್ ಇದೇ ಇದು ಸಿಂಟೆಕ್ಸ್ ಬರೀಬೇಕಷ್ಟೇ, ಇದರಲ್ಲಿ ಏನಿಲ್ಲ. ಸೊ ಇವು 2 ಕ್ವಶನ್ಸಲ್ಲಿ ಒಂದು ಕ್ವಶನ್ ಮಾತ್ರ ಪಕ್ಕ ಎಕ್ಸಾಮ್ ಬಂದೇ ಬರುತ್ತೆ, ಸೊ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಇದೇನು ಎಕ್ಸ್ಪ್ರೆಷನ್ ಹ್ಯಾಂಡ್ಲಿಂಗ್ ಮೆಕ್ಯಾನಿಸಮ್ ಇದು. ಪ್ರೊವೈಡ್ ದ ಜಾವಾ ಅಲಾಂಗ್ ವಿತ್ ದ ಸಿಂಟೆಕ್ಸ್ ಆ್ಯಂಡ್ ಎಕ್ಸಾಂಪಲ್. ಇದರಲ್ಲಿ ಲೀಸ್ಟ್ ಆಫ್ ಟೈಪ್ಸ್ ಕೇಳಿದ್ದಾರೆ, ಇದರಲ್ಲಿ ಮೆಕ್ಯಾನಿಸಮ್ ಪ್ರೊವೈಡ್ಸು. ಓಕೆ, 2 ಇಂಪಾರ್ಟೆಂಟ್ ಫ್ರೇಮ್ವರ್ಕ್ ಒಂದೇ. ಸೊ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ 2 ಕ್ವಶನ್ಸ್ ಓದೋಕ್ಕೆ ಟ್ರೈ ಮಾಡಿ, ಇದರಲ್ಲಿ ನಿಮಗೆ 7 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್ ಸಿಗ್ಬಿಡುತ್ತೆ. ಓಕೆನಾ, ವೆರಿ ಇಂಪಾರ್ಟೆಂಟ್. ಮತ್ತು ಮಾಡ್ಯೂಲ್ 3 ಮೀನ್ಸ್ ಮಾಡ್ಯೂಲ್ 4ಅಲ್ಲೇ ಪ್ರಾಬ್ಲಮ್. ಈ ಪ್ರಾಬ್ಲಮ್ನ ಇದು ಮೋರ್ ಇಂಪಾರ್ಟೆಂಟ್ ಇದೆ, ಯಾಕಂದರೆ ಇದು ಬ್ಯಾಂಕಿಂಗ್ ಅಲ್ಗೋರಿದಮ್ ಮೇಲೆ ಇದು ಕ್ವಶನ್ ಇರುತ್ತೆ. ಸೊ ಇದನ್ನು ಮೈನ್ ಇಂಪಾರ್ಟೆಂಟ್. ಏನು ಮಾಡ್ತಿರೋ ಗೊತ್ತಿಲ್ಲ, ಬಯಟ ನೋಡಿರಿ, ಏನೋ ಮಾಡಿರಿ, ಇವೆರಡು ಏನು ಪ್ರೋಗ್ರಾಮ್ ಇದರಲ್ಲಿ ಇವೆರಡು ಓದೋಕೊಂಡು ಟ್ರೈ ಮಾಡಿ, ಯಾಕಂದರೆ ಇದೇ ಮೋರ್ ಚಾನ್ಸ್ ಇರುತ್ತೆ ಎಕ್ಸಾಮಲ್ಲಿ ಕೇಳೋಕ್ಕೆ. ಸೊ ಅದರಿಂದ ಇದು 2 ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, 6 ಮಾರ್ಕ್ಸ್. ಸೊ ಈ ಮಾಡಲಲ್ಲಿ 20 ಆರಾಮಾಗಿ ತೊಗೋಬೋದು. ಮತ್ತು ಇನ್ನೊಂದು ಬೇರೆ ಥರನೂ ಕೇಳ್ತಾರೆ ಈ ಪ್ರೋಗ್ರಾಮ್ನ, ಬಟ್ ಆನ್ಸರ್ ಒಂದೇ, ಇದೇ ಬರ್ದು ಬನ್ನಿ, ಇದೇ ಓದಿದ್ರಲ್ವ, ಇದೇ ಬರ್ದು ಬನ್ನಿ, ಯಾಕಂದರೆ ಲ್ಯಾಬ್ ಎಕ್ಸಾಮ್ಗೆಲ್ಲ ಓದಿರ್ತಾರೆ, ಇಂಟರ್ನಲ್ಸ್ಗೆಲ್ಲ. ಸೊ ಅದೇ ಪ್ರೋಗ್ರಾಮು ಅದೇ ಬರ್ದು ಬನ್ನಿ ಆಯಿತಾ. ಸೊ ಮಾರ್ಕ್ಸ್ ಕೊಡ್ತಾರೆ ಈಸಿಯಾಗಿ. ಮತ್ತು ಇನ್ನೊಂದು ಯಾವ್ದಾರ ಪ್ರೋಗ್ರಾಮ್ ಕ್ವಶನ್ಸ್ ಕೇಳಿದರೆ ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿ, ಯಾಕಂದರೆ ನೀವು ಬರ್ದಿರೋದು ತಪ್ಪಿರ್ಬೋದು, ಬಟ್ ಟೀಚರ್ಸ್ ಗೊತ್ತಿರಲ್ವಲ್ಲ, ಸ್ವಲ್ಪ ಜನ ಕೋಡಿಂಗ್ ಎಲ್ಲ ಅಷ್ಟೊಂದು ನಾಲೆಜ್ ಇರಲ್ವಲ್ಲ, ಇದ್ದಿದ್ರೆ ಅವರೇ ಅಂತ ಇಲ್ಲಿ ಕರೆಕ್ಷನ್ ಮಾಡ್ತಿದ್ರು ಹೇಳಿ. ಸೊ ಅಷ್ಟೊಂದು ನಾಲೆಜ್ ಇರಲ್ಲ ಅವ್ರ ಹತ್ರ, ಸ್ವಲ್ಪ ಗೊತ್ತಾಗುತ್ತೆ, ಬಟ್ ನಾಟ್ ಮೋರ್. ಓಕೆ, ಬಟ್ ಎಲ್ಲ ಬರೆಯೋಕ್ಕೆ ಟ್ರೈ ಮಾಡಿ ಆಯಿತಾ. ನೆಕ್ಸ್ಟ್ ಒಂದು ಮಾಡ್ಯೂಲ್ 5 ಹೋಗೋಣ. ಮಾಡ್ಯೂಲ್ 5 ಅಷ್ಟೇ 20 ತೊಗೋಬೋದು. ಈ 3 ಮಾಡ್ಯೂಲ್ಸ್ ಏನಿದೆ ಅದನ್ನು ಫಸ್ಟ್ ನೀವು ಓದೋಕ್ಕೆ ಟ್ರೈ ಮಾಡಬೇಕು. ಏನು ಕೊಟ್ಟಿದ್ದಲ್ಲ ಮಾಡ್ಯೂಲ್ 5, 4, 3 ಆಯಿತಾ. ಇದು ಮೈನ್ ಇಂಪಾರ್ಟೆಂಟ್ ಆಯಿತಾ. ವಾಟ್ ಈಸ್ ದ ಔಟ್ ಆಫ್ ಬಾಕ್ಸಿಂಗ್ ಅಂದರೆ ರೈಟ್ ದ ಜಾವಾ ಪ್ರೋಗ್ರಾಮಿಂಗ್ ದ ಡೆಮಾನ್ಸ್ಟ್ರೇಟ್ ಔಟ್ ಆಫ್ ಬಾಕ್ಸಿಂಗ್ ಎಕ್ಸರ್ಸೈಸ್ ಇನ್ಸೈಡ್ ದ ಎಕ್ಸ್ಪ್ರೆಷನ್ಸ್. ಇದೇ ಥರ ನಾನು ರೆಗ್ಯುಲರ್ ವಿಡಿಯೋದಲ್ಲಿ ಇನ್ನೊಂದು ಥರ ಕ್ವಶನ್ಸ್ ಕೇಳಿದ್ದೀನಿ, ಬಟ್ ಸೇಮ್ ಆನ್ಸರ್ ಎಲ್ಲ ಒಂದೇ. ಮತ್ತು ಡಿಫೈನ್ ದ ಥ್ರೆಡ್, ಇದು ಓದೋಕ್ಕೆ ಹೋಗ್ಬಿಡಿ. ಡಿಫ್ರೆಂಟ್ ಟೈಪ್ಸ್ ಆಫ್ ವೇವ್ಸ್ ಆಫ್ ಕ್ರಿಯೇಟಿಂಗ್ ಥ್ರೆಡ್, ಇದು ಬಂದುಬಿಟ್ಟು ಪಾರ್ಟ್ ಎದಲ್ಲಿ ಬರುತ್ತೆ, ಇದು ಬಂದುಬಿಟ್ಟು ಪಾರ್ಟ್ ಬಿ ಅಲ್ಲಿ ಬರುತ್ತೆ. ಸೊ ಈ ಕ್ವಶನ್, ಬಟ್ ಆದರೂ ಓದೋಕ್ಕೆ ಟ್ರೈ ಮಾಡಿ, ಯಾಕಂದರೆ ಪೇಪರ್ ನಾನು ಟಫ್ ಬಂದರೂ ಕೂಡ ಏನು ಡಿಫ್ರೆಂಟ್ ಟೈಪ್ಸು ಮತ್ತು ಚಾರ್ಟ್ ಹೊಡೆದ್ಬಿಟ್ಟು ಈಸಿ ಫಾರ್ಮ್ ಅಂತ ಹೊಡಿದೆ. ಇನ್ನು 3-4 ಸೆಂಟೆನ್ಸು ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಈ ಟಾಪಿಕ್ ಏನು ಅಂತ. ಸೊ ಈಸಿ ಇರುತ್ತೆ, ಮಾಡೋಕ್ಕೆ ಟ್ರೈ ಮಾಡಿ. ಈ 2 ಕ್ವಶನ್, ಒಂದು ಕ್ವಶನ್ ಮಾತ್ರ ಫಿಕ್ಸು, ಅದು ಯಾವ ಕ್ವಶನ್ ಅಂತ ಹೇಳಿದ್ದೀನಿ. ಬಟ್ 2 ಓದ್ರು ಏನು ಜಾಸ್ತಿ ಟೈಮ್ ಇದೆ ನಿಮ್ಗೆ, ಇನ್ನು 4-5 ಕ್ವಶನ್ ಓದೋಕ್ಕಾಗಲ್ಲ 1 ಅವರಲ್ಲಿ. ಸೊ ಈಸಿ ಓದ್ಬಿಡಿ ಆಯಿತಾ. ಈ 2 ಕ್ವಶನ್, ಒಂದು ಕ್ವಶನ್ ಪಕ್ಕ ಬಂದೇ ಬರುತ್ತೆ. ಸೊ ಅದಾದ ನೆಕ್ಸ್ಟು ಲಿಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಬೆನಿಫಿಟ್ಸ್ ಆಫ್ ಮಲ್ಟಿ ಥ್ರೆಡಿಂಗ್, ಎಕ್ಸ್ಪ್ಲೇನ್ ದ ಬೇಸ್ಟ್ ಆಫ್ ದ. ಇದು ಮೋರ್ ಇಂಪಾರ್ಟೆಂಟ್ ಏನಲ್ಲ, ಬಟ್ ಆದರೂ ಕೂಡ ಈ ವ್ರ್ಯಾಪರ್ಸ್ ಸಪೋರ್ಟೆಡ್ ಇನ್ ಜಾವಾ ಇದೆಯಲ್ಲ, ಇದು ಮೈನ್ ಇಂಪಾರ್ಟೆಂಟ್ ಆಗುತ್ತೆ. ಇನ್ ದಿಸ್ 3 ಕ್ವಶನ್ ಇದು ಟೈಪ್ ವ್ಯಾಪರ್ಸು ಮತ್ತು ಮಲ್ಟಿ ಥ್ರೆಡಿಂಗು ಇದೆಲ್ಲ ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಬಯಾಟ್ ಹೊಡೆಯೋಕ್ಕಿಂತ ಅರ್ಥ ಮಾಡ್ಕೊಂಡ್ರೆ ಜಾಸ್ತಿ ಇಂಪಾರ್ಟೆಂಟ್, ಯಾಕಂದರೆ ಇದೇ ಕ್ವಶನ್ಸೇ ಬರುತ್ತೆ, ಬಟ್ ಇಂಪ್ಲಿಮೆಂಟೇಷನ್ ಅಥವಾ ಇದೇ ಕ್ವಶನ್ಸೇ ಬರುತ್ತೆ. ಸೊ 10 ಮಾರ್ಕ್ಸ್. ಈ ಮಾಡಲ್ ಈಸಿಯಾಗಿ 20 ಮಾರ್ಕ್ಸ್ ತೊಗೋಬೋದಾ, ಅದು ಏನು ಔಟ್ ಆಫ್ ಬಾಕ್ಸಿಂಗ್ ಅಂದರೆ ಏನೋ ತೊಗೋಬೋದು. ಮತ್ತು ಈ 4 ಕ್ವಶನ್ಸ್ ಇದೆ ಅಷ್ಟೇ. 4 ಕ್ವಶನ್ಸಲ್ಲಿ ಒಂದು 4 ಕ್ವಶನ್ 1 ಅವರ್ 2 ಅವರ್ ಈಸಿಯಾಗಿ ಓದ್ಬೋದು. ಸೊ 20 ಮಾಡಲ್ ಆಯ್ತಲ್ಲ. ನೆಕ್ಸ್ಟು ಇನ್ನೊಂದು, ಈ ಮಾಡಲ್ ಹೋಗಿನ ಮುಂಚೆ ನಾನು ಮಾಡ್ಯೂಲ್ 1 ಹೋಗಿನ ಮುಂಚೆ ನಾನು ಒಂದೇ ಹೇಳ್ತೀನಿ, ನಿಮಗೆ ಸ್ವಲ್ಪ ಜನ ಎಲ್ಲ ಕಾಲ್ ಮಾಡಿದ್ದೀರಾ, ಬಟ್ ಐ ಕ್ಯಾನ್ ಫೀಲ್ ದಟ್ ನಿಮ್ಗೆ ಯಾವ ಕ್ಲಾಸಸ್ ನಡೆದಿಲ್ಲ, ನಿಮ್ಗೇನು ಇದೆಲ್ಲ ಹೊಸದಾಗಿ ಕಾಣಿಸ್ತಿದೆ ಇವೆಲ್ಲ, ಮೀನ್ಸ್ ಎಕ್ಸ್ಟರ್ನಲ್ಗೆ. ಸೊ ನಾನು ನೆಕ್ಸ್ಟಿಂದ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿಕ್ಕಿರ್ತೀನಿ ವೀಡಿಯೋಸಲ್ಲೇ, ಆರ್ ಎಲ್ಲೊಂದು ಹತ್ರ ಎಕ್ಸ್ಪ್ಲೇನ್ ಮಾಡಿಕ್ಕಿರ್ತೀನಿ ಈ ಟಾಪಿಕ್ಸು ಮತ್ತು ಈ ಏನಿದೆ ಇವೆಲ್ಲ. ಸೊ ಅಲ್ಲಿಂದ ಅರ್ಥ ಮಾಡ್ಕೊಳ್ಳಿ ಮತ್ತು ಗ್ರ್ಯಾಬ್ ಮಾಡ್ಕೊಳ್ಳಿ, ಯುಟಿಲೈಸ್ ಮಾಡ್ಕೊಳ್ಳಿ ಎಕ್ಸಾಮ್ಗೆ ಹೆಂಗೆ ಬೇಕು. ಮತ್ತು ಎಕ್ಸಾಮ್ಗೆ ಏನಂತಲ್ಲ, ನಿಮ್ಗೆ ಇಂಜಿನಿಯರಿಂಗ್ ಗೊತ್ತಿದ್ದೀರಲ್ವ, ಅದರಿಂದ ಪ್ರತಿಯೊಂದು ಅರ್ಥ ಆಗಿರ್ಬೇಕು ನಿಮಗೆ. ನಾಳೆ ಇಂಟರ್ವ್ಯೂಯಲ್ಲೂ ಪ್ರತಿಯೊಂದು ಎಲ್ಲೊಂದು ಥರ ಕೇಳಿದಾಗ ನಿಮಗೆ ಟಾಪಿಕೇ ಗೊತ್ತಿಲ್ಲ ಅಂದರೆ ಇಂಜಿನಿಯರಿಂಗ್ ಮಾಡೇ ವೇಸ್ಟ್ ಅಲ್ವಾ. ಸೊ ನಾನು ಎಕ್ಸ್ಪ್ಲೇನ್ ಮಾಡಿಕ್ಕಿರ್ತೀನಿ ಇವೆಲ್ಲ, ನಾನು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಿಕ್ಕಿರ್ತೀನಿ. ಸೊ ಅಲ್ಲಿ ಬಂದುಬಿಟ್ಟು ನೀವು ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ, ಮತ್ತು ಒಂದು ನೋಟೆಲ್ಲ ಬರ್ಕೊಂಡು ಇಟ್ಕೊಂಡಿರಿ ಆಯಿತಾ. ಯಾಕಂದರೆ ಎಕ್ಸಾಮ್ ಇನ್ನೂ ದಿವಸ ರಿವೈಸ್ ಮಾಡೋಕ್ಕಿರಲಿ, ಬಟ್ ಓದೋಕ್ಕೆ ಥರ ಇರಬಾರ್ದು, ಇವಾಗ ಥರ ನೀವು ಮಾಡ್ತಿದ್ರಲ್ಲ ಆ ಥರ. ಸೊ ಅದೆಲ್ಲ ಆಯಿತು. ನೆಕ್ಸ್ಟ್ ಮಾಡ್ಯೂಲ್ 1 ಹೋಗೋಣ ಇವಾಗ ಆಯಿತಾ. ಮಾಡಿಕ್ತೀನಿ ನಿಮಗೆಲ್ಲರಿಗೂ. ಸೊ ಎಕ್ಸಾಮ್ ಆದಮೇಲೆ ನನಗೆ ಮೆಸೇಜ್ ಮಾಡಿ, ರಿಮೈಂಡರ್ ಮಾಡಿ ಯಾರನ್ನ ಇದ್ದರೆ, ಓಕೆನಾ. ಇದು ಮಾಡ್ಯೂಲ್ 1 ಹೇಳಿದ್ನಲ್ಲ, ಸ್ವಲ್ಪ ಟ್ರಿಕ್ಕಿನೇ. 4 ಕ್ವಶನ್ಸ್ ಇದೆ, 1 ಕ್ವಶನ್ಸ್ ಬರ್ಬೋದು.
ಬಟ್ 4 ಕ್ವಶನ್ಸಲ್ಲಿ ಈಸಿ ಇದೆ. ನಾನು ಆನ್ಸರ್ಸ್ ಇದನ್ನ ಪ್ರೊವೈಡ್ ಮಾಡಿದ್ದೀನಿ ನೋಡಿ. ಈಗ ಲೆಫ್ಟ್ ಶಿಫ್ಟು, ರೈಟ್ ಶಿಫ್ಟ್, ಲಾಜಿಕಲ್ ಲೆಫ್ಟ್ ಆ್ಯಂಡ್ ರೈಟ್ ಶಿಫ್ಟು ಇದೆಲ್ಲ ವೆರಿ ಈಸಿ ಇದೆ, ವೆರಿ ಈಸಿ ಕ್ವಶನ್ಸು. ನಾನು ಆನ್ಸರ್ ಕೂಡ ಲಾಸ್ಟಲ್ಲಿ ಪ್ರೊವೈಡ್ ಮಾಡಿದ್ದೀನಿ ಇದೇ PDF ಅಲ್ಲೇ. ನಾನು ಸೆಂಡ್ ಮಾಡ್ತೀನಿ ನಿಮಗೆಲ್ಲರಿಗೂ ಈ PDF ಆಯಿತಾ. ಎಕ್ಸ್ಪ್ಲೇನ್ ದ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರಿನ್ಸಿಪಲ್ಸು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಹೌ ಟು ಡಿಕ್ರೀಸ್ ದ ಇನಿಷಿಯಲೈಸೇಷನ್ 1D and 2D ಅರೇಸ್ ಗಿವನ್ ಎಕ್ಸಾಂಪಲ್ ಆಯಿತಾ. ವೆರಿ ಇಂಪಾರ್ಟೆಂಟ್. ನಿಮ್ಗೆ ಯಾವುದನ್ನು ಬರುತ್ತೆ ಇಲ್ಲೋ ಗೊತ್ತಿಲ್ಲ, ಇದಂತೂ ಮೈನ್ ಬಂದೇ ಬರುತ್ತೆ ಎಕ್ಸಾಮ್ಗೆ. ಮತ್ತು ಇದು ಅಷ್ಟೇ ಪ್ರಿನ್ಸಿಪಲ್ಸ್ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಫಿಕ್ಸ್ ಕ್ವಶನ್ಸ್ ಆಯಿತಾ. ಮತ್ತು ಡಿಸ್ಕಸ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ ಸಪೋರ್ಟ್ ಇನ್ ಜಾವಾ ಅಲಾಂಗ್ ವಿತ್ ಡಿಫಿಕಲ್ಟ್ ವ್ಯಾಲ್ಯೂಸ್ ಆಫ್ ಲಿಟ್ರೇಚರ್. ಇದು ಅಷ್ಟೇ. ಮತ್ತು ಲೀಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ಇದು ಅಷ್ಟೇ. ಇಂದಿಷ್ಟು ಕ್ವಶನ್ ಒಂದು ಕ್ವಶನ್ ಬಂದರೆ ಚಾನ್ಸಸ್ ತುಂಬ ಇದೆ. ಬಟ್ ಇನ್ನೊಂದು ಹೇಳ್ತೀನಿ 7 ಮಾರ್ಕ್ಸ್ ಅಂತ ಹೇಳ್ತೀನಿ. ಇಲ್ಲೇ 14 ಮಾರ್ಕ್ಸ್ ಬರೋದು ಕೂಡ ಚಾನ್ಸಸ್ ಜಾಸ್ತಿ ಇದೆ. ಬಟ್ ಇದು 14 ಮಾರ್ಕ್ಸೇ ಬರುತ್ತೆ. ಬಟ್ ಆದರೆ ನಾನು 7 ಮಾರ್ಕ್ಸ್ ಅಂತ ಹಾಕಿದ್ದೀನಿ. 14 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಈ ಮೊಡಲ್ ಓದ್ಬಿಟ್ರೆ ಮೊಡಲ್ 1 ಆಯಿತಾ. ನೀವು ಮೀನ್ಸ್ ಜಾಸ್ತಿ ಮಾರ್ಕ್ಸ್ ಬೇಕು ಅಂದರೆ ನೀವು ರೆಗ್ಯುಲರ್ ವಿಡಿಯೋನ ಪ್ಲೀಸ್ ಪ್ರಿಫರ್ ಮಾಡಿ. ಯಾಕಂದರೆ ಮೊಡಲ್ 1 ಮತ್ತು 2 ಅದರಲ್ಲಿ ಜಾಸ್ತಿ ಕ್ವಶನ್ಸ್ ಕೊಟ್ಟಿದ್ದೀನಿ ನಾನು. ಸೊ ಅದರಿಂದ ಮೊಡಲ್ 2 ಬಂದುಬಿಟ್ಟು 14 ಮಾರ್ಕ್ಸ್ ಆಯಿತಾ. 14 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಮೊಡಲ್ 2 ಅಲ್ಲಿ. ನೆಕ್ಸ್ಟ್ ವಾಟ್ ಇಸ್ ದ ಕನ್ಸ್ಟ್ರಕ್ಟರ್ಸ್ ಅಂದರೆ ಏನು, ಅದೇ ಕ್ವಶನ್ಸ್ ಕೇಳ್ತಾರೆ. ಮತ್ತು ಜಾವಾ ಗಾರ್ಬೇಜ್ ಕಲೆಕ್ಷನ್ಸ್ ಆಫ್ ಮೆಕಾನಿಸಮ್, ಕ್ಲಾಸಿಫೈ 3 ಜನರೇಷನ್ ಆಫ್ ಜಾವಾ, ಹಿಪ್ಪೋ ಮತ್ತು ಇದು ಪ್ರಾಪರ್ಟೀಸ್ ಆಫ್ ಕನ್ಸ್ಟ್ರಕ್ಟರ್ಸ್ ಅಪ್ರೋಪ್ರಿಯೇಟ್ ಎಕ್ಸಾಂಪಲ್ ಆಯ್ತು. ಈ 2 ಕ್ವಶನ್ ಒಂದು ಕ್ವಶನ್ ಪಕ್ಕ ಕೇಳೇ ಕೇಳ್ತಾರೆ. ಪಾರ್ಟ್ ಎ ಎಲ್ಲನ ಕೇಳ್ತಾರೆ, ಇಲ್ಲ ಪಾರ್ಟ್ ಬಿ ಎಲ್ಲನ ಕೇಳ್ತಾರೆ. ವೆರಿ ಫಿಕ್ಸ್ ಕ್ವಶನ್ಸ್. ಇಲ್ಲೇ 7 ಮಾರ್ಕ್ಸ್ ಆರ್ 10 ಮಾರ್ಕ್ಸ್ ಸೀರೀಸ್. ಇದು ಮೊಡಲ್ 2 ಅಲ್ವಾ, 7 ಸೀರೀಸ್. ಇದು ಮೊಡಲ್ 4, 5 ಎಲ್ಲ 10 ಸೀರೀಸ್ ಆಗಿರುತ್ತೆ. ಸೊ 7 ಮಾರ್ಕ್ಸ್ ಪಕ್ಕ ಬಂದೇ ಬರುತ್ತೆ. ಮತ್ತು ಡಿಫೆಂಡ್ ದ ರಿಕರ್ಷನ್ ಅಂದ್ರೇನು, ಮತ್ತು ರಿಕರ್ಷನ್ ಪ್ರಾಬ್ಲಮ್ ಫೈಂಡ್ ದ nth ಫೆಬಿಯೋನಿಕ್ ನಂಬರ್ ಅಂದ್ರೇನು, ಎಕ್ಸ್ಪ್ಲೇನ್ ದ ರೋಲ್ ಆಫ್ ದಿಸ್ ಕೀವರ್ಡ್ ಆಫ್ ಎ ಸ್ಟ್ಯಾಟಿಕ್ ಆಫ್ ಕೀವರ್ಡ್ ಇನ್ ದ ಜಾವಾ. ಇವೆರಡು ಮೈನ್ ಇಂಪಾರ್ಟೆಂಟ್. ಇಲ್ಲೇ 7 ಮಾರ್ಕ್ಸ್ ಹೇಳಿದ್ನಲ್ಲ, 7 + 7 14 ಮಾರ್ಕ್ಸ್. 14 ಮಾರ್ಕ್ಸ್ ಆರಾಮಾಗಿ ಆಯ್ತಲ್ಲ ಈ ಮಾಡಲಲ್ಲಿ. ಸೊ ವೆರಿ ಇಂಪಾರ್ಟೆಂಟ್. ಈ 4 ಕ್ವಶನ್ಸ್ ಏನು ಕೊಟ್ಟಿದ್ದೀನಲ್ಲ, ಈ 4 ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತದೆ ಎಕ್ಸಾಮ್ಗೆ. ಪ್ರತಿಯೊಬ್ಬರು ಓದೋಕ್ಕೆ ಟ್ರೈ ಮಾಡಿ. ಮತ್ತು ಇನ್ನೊಂದು, ಇವೆಲ್ಲ ಆನ್ಸರ್ಸ್ ಬರ್ದಿದ್ರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ನಮ್ಮದೇನು ವಾಟ್ಸಪ್ ಗ್ರೂಪ್ ಇದೆ ಅಲ್ಲಿ, ಅದರಲ್ಲಿ ಓಕೆನಾ, ಆ ಟೆಲಿಗ್ರಾಮ್ ಗ್ರೂಪಲ್ಲಿ ಇಲ್ಲ ನನಗೆ ಶೇರ್ ಮಾಡಿದ್ರೆ ನಾನೇ ಎಲ್ಲರಿಗೂ ತಲುಪಿಸ್ತೀನಿ. ಯಾಕಂದರೆ ಸ್ವಲ್ಪ ಜನ ಹತ್ರ ಆನ್ಸರ್ಸೇ ಇಲ್ಲ ಪಾಪ. ಸೊ ಅದರಿಂದ ಓಕೆ. ನೆಕ್ಸ್ಟ್ ಮೊಡಲ್ 3 ಹೋಗೋಣ. ಮೊಡಲ್ 3 ತುಂಬ ಸ್ಪೆಷಲ್. ನಾನು ಸ್ವಲ್ಪ ಕ್ವಶನ್ಸ್ ಕೊಟ್ಟಿದ್ದಿಲ್ಲ, ಇನ್ನು ಸ್ವಲ್ಪ ಜಾಸ್ತಿ ಕೊಟ್ಟಿದ್ದೀನಿ. ಈಸಿ ಇದೆ, ನಿಮ್ಗೆ ಎಕ್ಸಾಮ್ ಓದೋಕ್ಕೆ ಜಾಸ್ತಿ ಟೈಮ್ ಏನು ಹಿಡಿಯಲ್ಲ ಅನಿಸುತ್ತೆ. ಇದು ಮೊಡಲ್ 3 ಇಂಟರ್ನಲ್ಸ್ಗೆಲ್ಲ ಓದಿರ್ತೀರ. ಸೊ ಡಿಫ್ರೆಂಟ್ ಇನ್ಹೆರಿಟೆನ್ಸ್ ಅಂದರೆ ಏನು, ಲೀಸ್ಟ್ ನೆಕ್ಸ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಹೆರಿಟೆನ್ಸ್. ಇದು ಈಸಿಯಾಗಿ ನಾನೇ ಬರೆದಿಕ್ಕಿದ್ದೀನಿ ಆನ್ಸರ್ಸ್ ನಾನು ಒಂದು 8 ಶೀಟ್ ಇದೆ ಅಷ್ಟೇ ಆನ್ಸರು. ಆರಾಮಾಗಿ ಓದ್ಕೋಬೋದು. ಇದೇ ಕ್ವಶನ್ ಫಿಕ್ಸ್ ಕ್ವಶನ್ ಫಾರ್ 7 ಮಾರ್ಕ್ಸ್. ಇದೇ ಫಿಕ್ಸ್. ಇದು ಇನ್ಹೆರಿಟೆನ್ಸ್ ಅಂದರೆ ಏನು, ರೆಫರೆನ್ಸ್ ವೇರಿಯೇಬಲ್ ಇಂಟರ್ಫೇಸ್ ಮಲ್ಟಿಪಲ್ ಇಂಟರ್ಫೇಸ್ ಇನ್ ಜಾವಾ. ಇದು ಬಂದುಬಿಟ್ಟು ಪಾರ್ಟ್ ಎದಲ್ಲಿ ಬರುತ್ತೆ ಆರ್ ಪಾರ್ಟ್ ಬಿ ಅಲ್ಲಿ ಬರುತ್ತೆ. ನಮ್ಮದು ಬಂದುಬಿಟ್ಟು ಪಾರ್ಟ್ ಬಿ. ಇದೈತೆ ಮೊಡಲ್ 3 ಅಲ್ಲಿ. ಸೊ ಪಾರ್ಟ್ ಎ ಇದು ಪಾರ್ಟ್ ಬಿ ಅಲ್ಲಿ ಬರುತ್ತೆ ಇನ್ಹೆರಿಟೆನ್ಸ್. ಸೊ ಇದು ಮಾತ್ರ ಫಿಕ್ಸ್ ಕ್ವಶನ್ಸ್ ಇದೇ ಬರುತ್ತೆ ಎಕ್ಸಾಂಪಲ್, ಅದು ಬಿಟ್ಟು ಏನಿಲ್ಲ. ಮತ್ತು ಕಂಪೇರ್ ದ ಕನ್ಸ್ಟ್ರಕ್ಟ್ ಬಿಟ್ವೀನ್ ದ ಓವರ್ಲೋಡಿಂಗ್ ಆ್ಯಂಡ್ ಓವರ್ಲೋಡಿಂಗ್ ಇನ್ ಜಾವಾ ಪ್ರೋಗ್ರಾಮಿಂಗ್ ವಿತ್ ಈಚ್. ಮತ್ತು ಅದೊಂದು ಕ್ವಶನ್ ಆಗಿದೆ, ಡಿಫೈನ್ ಮೆಥಡ್ ಓವರ್ಲೋಡಿಂಗ್, ಡೈನಮಿಕ್ ಮೆಥಡ್ ಆಫ್ ಡಿಸ್ಪ್ಯಾಚ್ ಅಬ್ಸ್ಟ್ರಾಕ್ಟ್ ಆಫ್ ಯೂಸರ್ ಸೂಪರ್ ಇನ್ ಜಾವಾ, illustrate using the super keyword of a Java. Suitable example is very easy. ಮತ್ತು ಕ್ಲಾಸ್ ಇನ್ ಅಬ್ಸ್ಟ್ರಾಕ್ಟ್ ದ ಮೆಥಡ್ ಇದು ನಾನು ಬರ್ತಿದ್ದೀನಿ. ಸೊ ಪ್ರೋಗ್ರಾಮ್ ಏನೇನು ಎಕ್ಸ್ಟ್ರಾ ನೀವು ಇಂಟರ್ನಲ್ಸ್ಗೆ ಲ್ಯಾಬ್ ಎಕ್ಸಾಮ್ಸ್ ಓದಿದರೆ ಅದೇನೇ ಆಗಿಲ್ಲ ಇದರಲ್ಲಿ ಬರೆಯೋಕ್ಕೆ ಟ್ರೈ ಮಾಡಿ. ಸೊ ಇದರಲ್ಲಿ 1 2 3 4 5 ಕ್ವಶನ್ಸ್ ಇದೆಯಲ್ಲ, ನೀವು 5 ಕ್ವಶನ್ಸ್ ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ ಇಲ್ಲಿ 14 ಮಾರ್ಕ್ಸ್ ಆಯಿತಾ, ಅಲ್ಲಿ 7 ಮಾರ್ಕ್ಸು 20 ಮಾರ್ಕ್ಸ್ ಈಸಿಯಾಗಿ ಆಯ್ತಲ್ಲ ನಿಮಗೆ ಎಕ್ಸಾಮ್ಗೆ. ಸೊ ಇದಿಷ್ಟು ಆಗಿತ್ತು ಈ ವಿಡಿಯೋ. ನಿಮಗೆ ಆನ್ಸರ್ಸ್ ನೋಡಿ ಹಿಂಗೆ ನಾನೇ ನೋಡಿಸ್ಬಿಡ್ತೀನಿ. ಸೊ ಏನಿಲ್ಲ ನೋಡಿ, ಇಲ್ಲಿ ಆಟೋ ಬಾಕ್ಸಿಂಗ್ ಅಂದರೆ ಏನು ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೂ ಟೈಮ್ ಇಲ್ಲ. ಯಾಕಂದರೆ ನಿಮ್ಮ ಜೂನಿಯರ್ಸ್ ಅವ್ರಿಗೆ ಎಕ್ಸಾಮ್ ಇದೆ, ಸೊ ಅವ್ರಿಗೆ ಅಪ್ಲೋಡ್ ಮಾಡಬೇಕು. ಸೊ ಅದರಿಂದ ಪ್ರತಿಯೊಂದು ನಾನು ಈಸಿಯಾಗಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ನೀವು ಈ ಕ್ವಶನ್ಸ್ ಓದ್ರೂ ಸಾಕು. ನಾನು ಇಲ್ಲೇನು ಕ್ವಶನ್ಸ್ ಕೊಟ್ಟಿದ್ದಲ್ಲ, ಈ ಕ್ವಶನ್ಸ್ ಓದ್ರೂ ಕೂಡ ನೀವು ಆರಾಮಾಗಿ 70+ ತೊಗೋಬೋದು. ಯಾಕಂದರೆ ಇದು ಮೈನ್ ಇಂಪಾರ್ಟೆಂಟ್. ಇದು ನನ್ನದೇ ನೋಟ್ಸ್ ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ಈ ಥರ ಓದೋಕ್ಕೆ ಟ್ರೈ ಮಾಡಿ. ಮತ್ತು ಹೇಳಿದ್ನಲ್ಲ ಎಕ್ಸಾಮ್ ಹೆಂಗೆ ಓದಬೇಕು ಅಂತ, ಜಸ್ಟ್ ಅದ್ರ ಬಗ್ಗೆ ಮಕಪ್ ಮಾಡೋದಲ್ಲ. ಸೂಪರ್ ಕೀವರ್ಡ್ ಅಂದರೆ ಏನು, ಅದು ಹೆಂಗಾಗುತ್ತೆ, ಪ್ರತಿಯೊಂದು ಈ ಥರ ಒಂದು ಡಯಾಗ್ರಾಮ್ ಥರ ನೆನಪಿದ್ರೆ ನಿಮ್ಗೆ ಆರಾಮ ಮೈಂಡಲ್ಲಿ ನೆನಪಾಗ್ಬಿಡುತ್ತೆ. ಸೊ ಇದು ನನ್ನ ಟೆಕ್ನಿಕ್ಕು. ನಿಮಗೂ ಈ ಥರ ಇಷ್ಟ ಆಗಿದರೆ ನೀವು ಈ ಥರ ಮಾಡ್ಕೋಬೋದು. ಒಂದು ಸೂಪರ್ ಕೀವರ್ಡ್ ಅಂತ ಒಂದು ಹೆಸರು ಬರೆದುಬಿಟ್ಟು ಅದಕ್ಕೆ ನಾವೇ ಒಂದು ಓನ್ ಡಯಾಗ್ರಾಮ್ ಕೊಟ್ಟು ಆ ಸ್ಟೆಪ್ಸೆಲ್ಲ ಅಲ್ಲಿ ಬರೆದುಬಿಟ್ರೆ ಮೀನ್ಸ್ ಅಲ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಹೆಂಗೆ ಆ ಸ್ಟೆಪ್ಪಲ್ಲಿ ಏನಿತ್ತು ಈ ಸ್ಟೆಪ್ಪಲ್ಲಿ ಏನಿತ್ತು. ಇದೊಂದು ಈಸಿ ಮೆಥಡ್ ನಿಮಗೆ ಎಕ್ಸಾಮ್ ಓದೋಕ್ಕೆ. ಸೊ ಇದು ಬೇಕಾಗಿರೋದು ತೊಗೋಬೋದು ನಿಮ್ಗೆ ಇಷ್ಟ. ಮತ್ತು ಕೋಡೆಲ್ಲ ನಾನು ChatGPT ನೋಡಿರಿ ಈಸಿ. ಮತ್ತು ಕ್ಲಾಸ್ ಅಬ್ಸ್ಟ್ರಾಕ್ಟು ಕ್ಲಾಸ್ ಇವೆಲ್ಲ ಇಲ್ಲೇ ಇದೆ. ನೆಕ್ಸ್ಟ್ ಮೊಡಲ್ 1 ಅಷ್ಟೇ. ಮತ್ತು ಲೆಕ್ಸಿಕಲ್ ಇಶ್ಯೂ ಇನ್ ಜಾವಾ ಅದು ಬಟ್ ನೋಡಿ, ಇದು ಲೆಫ್ಟ್ ಶಿಫ್ಟು, ಇದು ಶಿಫ್ಟ್ ಅಂತಿಲ್ಲ, ಲೆಫ್ಟ್ ಶಿಫ್ಟು. ಮತ್ತು ರೈಟ್ ಶಿಫ್ಟ್ ಅಂದರೆ ಏನು ನೋಡಿ, ಏನು ಡೆಫಿನೇಷನ್ಸು ಮತ್ತು ಸಿಂಟೆಕ್ಸು ಎಕ್ಸಾಂಪಲ್ ಬರೀಬೇಕು ಅಷ್ಟೇ, ಇನ್ನೇನಿಲ್ಲ. ಸೊ ಈಸಿಯಾಗಿ ನಾನು ಬರ್ದಿಕ್ಕಿದ್ದೀನಿ. ಸೊ ಲಾಜಿಕಲ್ ಶಿಫ್ಟ್ ಅಂದರೆ ಏನು ಅಂತ ಬರ್ತಿದ್ದೀನಿ. ಮತ್ತು ಪ್ರಿನ್ಸಿಪಲ್ಸು ಅಬ್ಸ್ಟ್ರಾಕ್ಷನ್ನು
ಎನ್ಕ್ಯಾಪ್ಸುಲೇಷನ್, ಇನ್ಹೆರಿಟೆನ್ಸ್ ಅಂದರೆ ಏನು, ಪೊಲೋಫಾರ್ಮಿಸಮ್ ಅಂದರೆ ಏನು, ಮತ್ತು ಕೋಡ್ ಕೂಡ ಬರೆದಿದ್ದೀನಿ. ಸೊ ಕೋಡ್ ಇಲ್ಲಿಂದ ಆಯಿತಾ, ನಾಟ್ ಫ್ರಮ್ ದೇರ್, ಫ್ರಮ್ ಹಿಯರ್. ಓಕೆ, ಮತ್ತು ಸೋರ್ಸ್ ಕೋಡು ಮತ್ತು ಇವೆಲ್ಲ ಓದಿರ್ತೀರ ನೀವೆಲ್ಲ. ಪ್ರಿಮಿಟಿವ್ ಇಂಟೀಜರ್ಸ್, ಫ್ಲೋಟ್ಸ್, ಡಬಲ್ ವ್ಯಾಲ್ಯೂಸ್, ಇವೆಲ್ಲ 2 ಮ್ಯಾಟ್ರಿಕ್ಸಸ್ ಕ್ವಶನ್ಸ್ ಇದೆ. ಮತ್ತು ಲೆಕ್ಸಿಕಲ್, ಮತ್ತು ಇದು ನೋಡಿ ನಾನು ಹೆಂಗೆ ಓದ್ತಿದ್ದೀನಿ ಅಂತ ನೀವು ಇದೇ ಥರ ಓದೋಕ್ಕೆ ಟ್ರೈ ಮಾಡಿ. ಮತ್ತು ಇದು ಸ್ಮಾಲೆಸ್ಟ್ ಬಿಲ್ಡಿಂಗ್ ಬ್ಲಡ್ ಆಗಿರುತ್ತೆ. ಸೊ ಮತ್ತು ಕೀವರ್ಡ್ಸ್ ಬಂದುಬಿಟ್ಟು ರಿಸರ್ವ್ ವರ್ಡ್ಸು, ಪ್ರಿಡಿಫೈನ್ ವರ್ಡ್ಸು, ಮತ್ತು ಇಂಟೀಜರ್, ಕ್ಯಾರಿ, ಫ್ಲೋಟು, ಮತ್ತು ಇದೆಲ್ಲ ಫಂಡಮೆಂಟಲ್ಸು, ಐಡೆಂಟಿಫೈಯರ್ಸ್, ಈ ಥರ ಓದೋಕ್ಕೆ ಟ್ರೈ ಮಾಡಿ. ಬಟ್ ನಿಮಗೇನಪ್ಪ ಅಂದ್ರೆ ಈಸಿ, ನಿಮಗೆ ಟೈಮ್ ಇಲ್ಲೇ ಇದಾಗ್ಬಿಡುತ್ತೆ. ಓಕೆನಾ. Module 4 ಎಕ್ಸೆಪ್ಷನ್ ಅದೇ ಕ್ವಶನ್ಸ್ ಬರುತ್ತೆ, ಅದಕ್ಕೆ ಆನ್ಸರ್ಸು ಬರೆದಿದ್ದೀನಿ. ಬ್ಯಾಂಕಿಂಗ್ ಪ್ರಾಬ್ಲಮ್ ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ನೆಕ್ಸ್ಟು ಇದು ಎಕ್ಸೆಪ್ಷನ್ ಆನ್ಸರು. ಓಕೆ, ನೆಕ್ಸ್ಟು ಡಿಫೈನ್ ದ ಪ್ಯಾಕೇಜ್ ಅಂದರೆ ಏನು ನೋಡಿ, ಈ ಥರ ಇದು ಒಂದು ಈಸಿ ಬೆಸ್ಟ್ ಮೆಥಡ್ ಅಂತೀನಿ ಇದನ್ನು. ಓಕೆ, ಬೆಸ್ಟ್ ಮೆಥಡ್, ಯಾಕಂದರೆ ನಮಗೆ ನೆನಪಿದ್ಬಿಡುತ್ತೆ. ಹೂ ಆರ್ ಫ್ರಮ್ ಎ ಬಯಾಲಜಿ ಬ್ಯಾಕ್ಗ್ರೌಂಡ್, ಅವ್ರಿಗೆಲ್ಲ ಡಯಾಗ್ರಾಮ್ ಎಲ್ಲ ಪ್ರತಿಯೊಂದು ಅರ್ಥ ಆಗ್ಬಿಡುತ್ತೆ. ಸೊ ಅದರಿಂದ ಅವ್ರು ಎಲಾಬ್ರೇಟ್ ಮಾಡೋದು ತುಂಬ ಈಸಿ. ಬಟ್ CS ಸ್ಟೂಡೆಂಟ್ಸ್ಗೆ ಆಗೋಲ್ಲ. ಬಟ್ ನಾನು ಬಯಾಲಜಿ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ನಮಗೆಲ್ಲ ಇದೆಲ್ಲ ಈಸಿ ಆಗುತ್ತೆ. ಓಕೆನಾ. ಈ ಥರ ಬರ್ಕೊಂಬಿಟ್ರೆ ನಮ್ಮ ನೆನಪು ಜಾಸ್ತಿ ಇರುತ್ತೆ. ನೀವು ಇದನ್ನು ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಬಟ್ ನಿಮ್ಮ ಇಷ್ಟ. ಬಟ್ ಇದು ಈಸಿ ಇರುತ್ತೆ ನಿಮ್ಗೆ ಅರ್ಥ ಮಾಡ್ಕೊಳಕ್ಕಾಗಲಿ ಪ್ರತಿಯೊಂದಕ್ಕೂ ಆಯಿತಾ. ನೆಕ್ಸ್ಟು ನಾನು ಹೇಳಿದೆ ನೋಡಿ, ಇನ್ಹೆರಿಟೆನ್ಸ್ ಅಂದರೆ ಏನೋ ನಾನೇ ಬರ್ದಿರೋದು ನೋಡಿ. ಇನ್ಹೆರಿಟೆನ್ಸ್ ಇದೊಂದು ಮೆಕ್ಯಾನಿಸಮ್ ಇರುತ್ತೆ. ಅಕ್ಯುರೇಟ್ ಪ್ರಾಪರ್ಟೀಸ್, ಬಿಹೇವಿಯರ್, ಪೇರೆಂಟ್ ಆಬ್ಜೆಕ್ಟು, ಬಟ್ ಇಟ್ಸ್ ಮೈನ್ ಇಂಪಾರ್ಟೆಂಟ್ PS. ಇನ್ಹೆರಿಟೆನ್ಸ್ ಅಂದರೆ ಏನು, ಎಷ್ಟು ಫುಲ್ ಪ್ರತಿಯೊಂದು ಬರ್ದಿದ್ದೀನಿ ನೋಡಿ. ತುಂಬ ಈಸಿ. 3 ಟೈಪ್ಸ್ ಆಫ್ ಇನ್ಹೆರಿಟೆನ್ಸ್. ಸಿಂಗಲ್ ಇನ್ಹೆರಿಟೆನ್ಸ್ ಅಂದರೆ ಏನು, ಮಲ್ಟಿಪಲ್ ಇನ್ಹೆರಿಟೆನ್ಸು, ಕೋಡು, ಹ್ಯಾರಿಕಲ್ ಇನ್ಹೆರಿಟೆನ್ಸ್ ಎಲ್ಲ ಪ್ರತಿಯೊಂದು ಇಲ್ಲೇ ಬರ್ದಿಕ್ಕಿದ್ದೀನಿ. ಸೊ ಎಕ್ಸೆಪ್ಷನ್ ಏನು ಅಂತ ಪ್ರತಿಯೊಂದು ಇಲ್ಲೇ. ಟ್ರೈ, ಕ್ಯಾಚ್, ಫೈನಲ್ ವಿತ್ ಎಕ್ಸಾಂಪಲ್, ಇದು ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನಾನು ಇಲ್ಲಿ ಬರ್ದಿಲ್ಲ ಡೈರೆಕ್ಟಾಗಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ದಿದ್ದೀನಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ಮೈನ್ ಇಂಪಾರ್ಟೆಂಟ್. ಮತ್ತು ಆನ್ಸರ್ಸು ಇಲ್ಲೇ ಬರ್ದಿದ್ದೀನಲ್ವ. ಈ ವಿಡಿಯೋ ಅಷ್ಟೇ. ನಿಮಗೆ ಯಾರಿಗೂ ಇಷ್ಟ ಆಗಿದೆ ಜಸ್ಟ್ ಒಂದೇ ಒಂದು ಲೈಕ್ ಮಾಡಿಬಿಡಿ. ಈ ವಿಡಿಯೋದಲ್ಲಿ ಎಲ್ಲರೂ ಇದನ್ನು ನಿಮ್ಮದು ಲಾಸ್ಟ್ ವಿಡಿಯೋ ಆಗಿರುತ್ತೆ. ಸೊ ಪ್ರತಿಯೊಬ್ಬರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಟೈಮಲ್ಲಿ ನಿಮ್ಮ ಜೊತೆ ಎಲ್ಲರಿಗೂ ಸಿಗೋಣ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್.